ಹಿರಿಯ ನಾಗರಿಕರೇ, 2025 ಡಿಸೆಂಬರ್ ತಿಂಗಳಿಂದ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಕೇಂದ್ರ ಸರ್ಕಾರದಿಂದ ಜಾರಿಗೊಳ್ಳುತ್ತಿರುವ 8 ಪ್ರಮುಖ ಹೊಸ ಹಕ್ಕುಗಳು ಮತ್ತು ಸೌಲಭ್ಯಗಳ ಬೃಹತ್ ಪ್ಯಾಕೇಜ್ ಬಂದಿದೆ. ಇದು ಕೇವಲ ಚುನಾವಣಾ ಘೋಷಣೆಯಲ್ಲ, ಬದಲಿಗೆ ಈಗಾಗಲೇ ಅಧಿಸೂಚನೆ ಹೊರಡಿಸಲಾಗಿರುವ ಮತ್ತು ಜಾರಿಗೆ ಬರುತ್ತಿರುವ ನಿಜವಾದ ಯೋಜನೆಗಳು. ಮೊದಲನೆಯದಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಐತಿಹಾಸಿಕ ಬದಲಾವಣೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ 60 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಆದಾಯ ಮಿತಿ ಇಲ್ಲದೆ ವಾರ್ಷಿಕ 5 ಲಕ್ಷ ರುವರೆಗೆ ಸಂಪೂರ್ಣ ಉಚಿತ ಚಿಕಿತ್ಸೆ ಲಭ್ಯವಾಗಲಿದೆ. ಇದಕ್ಕೆ ಹೊಸದಾಗಿ 70 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಪ್ರತ್ಯೇಕ ಆಯುಷ್ಮಾನ್ ವಯವಂದನಾ ವಿಭಾಗವನ್ನು ಸೇರಿಸಲಾಗುತ್ತಿದೆ. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಕೌಂಟರ್, ಪ್ರತ್ಯೇಕ ಸಾಲು, ಆದ್ಯತೆಯ ಬೆಡ್ ಮತ್ತು ಗ್ರಾಮೀಣ ಭಾಗದಲ್ಲಿ ಮೊಬೈಲ್ ಮೆಡಿಕಲ್ ಯೂನಿಟ್ MMU ಮನೆಬಾಗಿಲಿಗೆ ಬಂದು ಉಚಿತ ತಪಾಸಣೆ, ಔಷಧ ವಿತರಣೆ ಮಾಡಲಿದೆ. ಎರಡನೆಯದು ಪ್ರಯಾಣ ಸೌಲಭ್ಯ. ಭಾರತೀಯ ರೈಲ್ವೆಯಲ್ಲಿ ಎಲ್ಲ ಹಿರಿಯ ನಾಗರಿಕರಿಗೆ, ಪುರುಷರಿಗೂ ಸಹ 50% ರಿಯಾಯಿತಿ ಮತ್ತೆ ಜಾರಿಗೆ ಬರಲಿದೆ. ಪ್ರಸ್ತುತ 40% ಪುರುಷ ಮತ್ತು 50% ಮಹಿಳೆ, ಜೊತೆಗೆ ರಾಜ್ಯ ಸಾರಿಗೆ ಬಸ್ಗಳಲ್ಲಿ 30ರಿಂದ 50% ರಿಯಾಯಿತಿ ಎಲ್ಲ ರಾಜ್ಯಗಳಲ್ಲಿ ಕಡ್ಡಾಯಗೊಳಿಸಲಾಗುತ್ತಿದೆ. ಮೂರನೆಯದು ಹಣಕಾಸು ಭದ್ರತೆ. ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆಯಡಿ 60ರಿಂದ 79 ವರ್ಷದವರಿಗೆ ತಿಂಗಳಿಗೆ 500 ರು ಮತ್ತು 80+ ವರ್ಷದವರಿಗೆ 1000 ರೂಪಾಯಿ ಈಗಾಗಲೇ ಇದೆ. ಆದರೆ 2025ರಿಂದ ಇದನ್ನು ರೆಸಲ್ಯೂಷನ್ ಗಳಿಸಿ ಕನಿಷ್ಠ 3000 ರು ತಿಂಗಳಿಗೆ ಏರಿಕೆ ಮಾಡುವ ಪ್ರಸ್ತಾವನೆ ಕೇಂದ್ರ ಬಜೆಟ್ನಲ್ಲಿ ಮಂಜೂರಾಗಿದ್ದು, ಜೊತೆಗೆ ಹಿರಿಯ ನಾಗರಿಕರ FD, RD, SCSS ಬಡ್ಡಿ ದರವನ್ನು 8.5ರಿಂದ 9.2%ನಷ್ಟು ಇರಿಸಲಾಗುತ್ತಿದ್ದು, ಮತ್ತು 50,000 ರುವರೆಗಿನ ಬಡ್ಡಿಗೆ TDS ಸಂಪೂರ್ಣ ಮನ್ನಾ. ನಾಲ್ಕನೆಯದು ಬ್ಯಾಂಕಿಂಗ್ ಸೌಲಭ್ಯ. ಎಲ್ಲಾ ಬ್ಯಾಂಕುಗಳಲ್ಲಿ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಕೌಂಟರ್, ಡೋರ್ ಸ್ಟೆಪ್ ಬ್ಯಾಂಕಿಂಗ್, ಉಚಿತವಾಗಿ ಖಾತೆ ತೆರೆಯುವುದು, ಪಾಸ್ಬುಕ್ ಅಪ್ಡೇಟ್, ಚೆಕ್ಬುಕ್, ಡ್ರಾಫ್ಟ್, ಕ್ಯಾಶ್ ಠೇವಣಿ ಹಿಂಪಡೆಯುವಿಕೆ ಈಗ ಕಡ್ಡಾಯ. ಐದನೆಯದು ಕಾನೂನು ರಕ್ಷಣೆ. ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಪೇರೆಂಟ್ಸ್ ಅಂಡ್ ಸೀನಿಯರ್ ಸಿಟಿಸನ್ಸ್ ಅಮೆಂಡ್ಮೆಂಟ್ ಆಕ್ಟ್ 2024 ಪ್ರಕಾರ ಮಕ್ಕಳು, ಸಂಬಂಧಿಕರು, ಹಿರಿಯ ಪೋಷಕರನ್ನು ಬಿಟ್ಟರೆ 10,000 ರೂಪಾಯಿ ತಿಂಗಳಿಗೆ ದಂಡ ಪ್ಲಸ್ ಜೈಲು ಶಿಕ್ಷೆ. ಪ್ರತಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರಿಗೆ ಉಚಿತ ಕಾನೂನು ಸಹಾಯ ಕೇಂದ್ರ ಮತ್ತು ಹೆಲ್ಪ್ ಲೈನ್ 14567 ಸಕ್ರಿಯ. ಆರನೇದು ಏಕೀಕೃತ ರಾಷ್ಟ್ರೀಯ ಹಿರಿಯ ನಾಗರಿಕ ಕಾರ್ಡ್ ಡಿಸೆಂಬರ್ನಿಂದ ಜಾರಿ. ಇದೊಂದೇ ಕಾರ್ಡ್ ಆಧಾರ್ನಂತೆ ಎಲ್ಲ ಸರ್ಕಾರಿ, ಖಾಸಗಿ ಆಸ್ಪತ್ರೆ, ಬ್ಯಾಂಕ್, ರೈಲು, ಬಸ್, ವಿಮಾನ ನಿಲ್ದಾಣದಲ್ಲಿ ಆದ್ಯತೆ ಮತ್ತು ರಿಯಾಯಿತಿ ಪಡೆಯಲು ಸಾಕು. ಏಳನೆಯದು ಗ್ರಾಮೀಣ ಹಿರಿಯರಿಗೆ ವಿಶೇಷ ವಯ ವಂದನಾ ಗ್ರಾಮ ಯೋಜನೆ. ಮನೆ ಬಾಗಿಲಿಗೆ ಆಶಾ ಕಾರ್ಯಕರ್ತೆಯಿಂದ ತಿಂಗಳೊಂದು ಬಾರಿ ಉಚಿತ ಆರೋಗ್ಯ ತಪಾಸಣೆ ಪ್ಲಸ್ ಔಷಧ ಕಿಟ್ ಪ್ಲಸ್ ಟೆಲಿಮೆಡಿಸಿನ್ ಸೌಲಭ್ಯ. ಎಂಟನೆಯದು ತೀರ್ಥಯಾತ್ರೆ ಸಹಾಯಧನ. 60+ ವರ್ಷದವರಿಗೆ ರಾಜ್ಯ ಸರ್ಕಾರಗಳ ಮೂಲಕ 25,000ರಿಂದ 50,000ವರೆಗೆ ತೀರ್ಥಯಾತ್ರೆ ಸಹಾಯಧನ. ಉದಾಹರಣೆ, ಕರ್ನಾಟಕದಲ್ಲಿ ವಯೋ ವಂದನ ಯಾತ್ರೆ ಯೋಜನೆ